ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಆಗಿರುತ್ತೆ. ಸಾಕಷ್ಟು ಜನ ನನಗೆ IGL ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತಾನೆ ಇರ್ತೀರಾ. ಸೊ ನಿಮ್ಮ ಜ್ಯುವೆಲ್ರಿ ಕಲೆಕ್ಷನ್ಸು, ಬ್ಯಾಂಗಲ್ ಕಲೆಕ್ಷನ್ಸ್ ಎಷ್ಟೊಂದು ತರಿಸ್ತೀರಲ್ವಾ, ಅದನ್ನು ಯಾಕೆ ಲಾಂಗ್ ವಿಡಿಯೋ ಮಾಡಿ ಹಾಕಬಾರ್ದು, ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ, ಯೂಟ್ಯೂಬಲ್ಲಿ ಶಾರ್ಟ್ಸ್ ವಿಡಿಯೋಗೆ ಲಿಂಕ್ ಸಿಗಲ್ಲ ಅಂಥೇಳಿ. ಸೊ ಅದಕ್ಕೋಸ್ಕರ ಹೌದಲ್ವಾ ಅಂತ ಅನಿಸಿ ನನ್ನ ಒಂದು ಇವತ್ತಿನ ವಿಡಿಯೋ ಸ್ಪೆಷಲ್ ಬ್ಯಾಂಗಲ್ ಕಲೆಕ್ಷನ್ಸ್. ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥ ನನ್ನ ಎಲ್ಲ ಬ್ಯಾಂಗಲ್ ಕಲೆಕ್ಷನ್ಸ್ನ ತೋರಿಸ್ತೀನಿ. ಪಾರ್ಟ್ 1 ಅಷ್ಟೇ ಇವತ್ತು ತೋರಿಸೋದು, ಯಾಕಂದರೆ ತುಂಬ ಬ್ಯಾಂಗಲ್ಸ್ ಇದೆ. ಒಂದೇ ವಿಡಿಯೋದಲ್ಲಂದರೆ ನಿಮಗೆ ಮಿನಿಮಮ್ 3 ಇಂದ 4 ಅವರ್ಸ್ ಬೇಕು ನನ್ನ ಬ್ಯಾಂಗಲ್ ನೋಡೋಕ್ಕೆ. ಅದಕ್ಕೋಸ್ಕರ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ ಥರ ಎಷ್ಟು ಪಾರ್ಟ್ ಆಗುತ್ತೋ ಮಾಡಿ ಹಾಕ್ತೀನಿ. ಸೊ ನನ್ನ ಒಂದು ಬ್ಯಾಂಗಲ್ ಕಲೆಕ್ಷನ್ ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋದಲ್ಲಿ ತೋರಿಸುವಂಥ ಎಲ್ಲ ಬ್ಯಾಂಗಲ್ಸ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಹೋಗಿ ಆ ಲಿಂಕ್ ಥ್ರೂ ಇಂದ ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಆರಾಮಾಗಿ ನೀವು ತಗೊಳ್ಬೋದು. ಯಾಕಂದರೆ ಹಾನೆಸ್ಟ್ ಆಗಿ ನನಗಿಷ್ಟ ಆಗಿದ್ದಕ್ಕೆ ನಾನು ತರಿಸ್ಕೊಂಡು ರಿವ್ಯೂ ಮಾಡ್ತಾ ಇರೋದು. ಎಷ್ಟೊಂದು ಬ್ಯಾಂಗಲ್ಸ್ನ ಆಗಲೇ ಯೂಸ್ ಮಾಡಿದ್ದೀನಿ ಕೂಡ, ಅದನ್ನು ನನ್ನ ಒಂದು ಬ್ಯಾಂಗಲ್ ಕಲೆಕ್ಷನ್ಸಲ್ಲಿ ತೋರಿಸ್ತಾ ಇದ್ದೀನಿ. ಯಾವ ಥರ ಬಂದಿದೆ, ಕ್ವಾಲಿಟಿ ಹೇಗಿದೆ, ರೇಟ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಒಂದ್ಸಲ ನೀವು ನನ್ನ ಎಲ್ಲ ಬ್ಯಾಂಗಲ್ಸ್ ಒಂದು 10 ಜೊತೆ ಬ್ಯಾಂಗಲ್ಸ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. 10 ಫಸ್ಟ್ ಕ್ಲಾಸ್ ಆಗಿರುತ್ತೆ. ರೇಟ್ ಕೂಡ ರೀಸನೇಬಲ್, ಎಲ್ಲರೂ ಬೈ ಮಾಡೋ ರೀತಿಯಲ್ಲೇ ರೇಟ್ ಇರುತ್ತೆ. ಮತ್ತು ಕ್ವಾಲಿಟಿ ಅಂತೂ ಮಾತಾಡೋ ಹಾಗಿಲ್ಲ. ನಾನು ಇಷ್ಟಪಟ್ಟು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂದಮೇಲೆ 100% ಕ್ವಾಲಿಟಿಯಲ್ಲಿ ಮೋಸ ಇಲ್ಲ ಅಂತ ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ನೀವೇ ಆಮೇಲೆ ಪರ್ಚೇಸ್ ಮಾಡಿದ್ಮೇಲೆ ನಿಮಗೆ ಸ್ಯಾಟಿಸ್ಫೈಡ್ ಆಗಿ ಮತ್ತೆ ಇದೇ ವಿಡಿಯೋಗೆ ಒಂದು ಕಮೆಂಟ್ ಮಾಡ್ತೀರಾ, ನಿಮ್ಮ ಒಂದು ಬ್ಯಾಂಗಲ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ನೀವೇ ನನಗೆ ಮೆಸೇಜ್ ಕಮೆಂಟ್ ಮಾಡ್ತೀರಾ. ಸೊ ಬನ್ನಿ, ತಡ ಮಾಡೋದು ಬೇಡ, ಈಗಲೇ ನನ್ನ ಒಂದು ಬ್ಯಾಂಗಲ್ ಕಲೆಕ್ಷನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬ್ಯಾಂಗಲ್. ಸೊ ಇದು 4 ಬ್ಯಾಂಗಲ್ಸ್ ಬರುತ್ತೆ. ಆ್ಯಂಡ್ ಇದು ಹೆಚ್ಚಾಗಿ ನಮಗೆ ರಾಜಸ್ಥಾನಿ ಸೈಡೆಲ್ಲ ಹಾಕ್ತಾರಲ್ವ, ಆ ರೀತಿ ಬ್ಯಾಂಗಲ್ಸ್. ಇದು ತುಂಬ ಯೂನಿಕ್ ಆಗಿದೆ. ಈ ಥರ ಬ್ಯಾಂಗಲ್ಸ್ನ ನಾವು ಯೂಸ್ ಮಾಡೋದು ಕಮ್ಮಿ. ಸೊ ನಾವು ಯಾವಾಗಲೂ ಸ್ವಲ್ಪ ಯೂನಿಕ್ ಆಗಿ ತಗೊಳ್ಬೇಕು. ಇದು ತುಂಬ ಚೆನ್ನಾಗಿದೆ. ಪ್ಯಾಕ್ ಆಫ್ 4 ಬರುತ್ತೆ. ಈ ರೀತಿ 4 ಬ್ಯಾಂಗಲ್ ಬರುತ್ತೆ. ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಗ್ರೀನು ಆ್ಯಂಡ್ ಮೆರೂನಲ್ಲಿ ವೈಟ್ ಈ ಥರ ಕೊಟ್ಟಿದ್ದಾರೆ. ಹತ್ತಿರದಿಂದ ನೋಡಿ, ಸಖತ್ತಾಗಿದೆ. ಇದು ಕೂಡ ಮೈ ಫಸ್ಟ್ ಬ್ಯಾಂಗಲ್. ಅಂದರೆ ಫಸ್ಟ್ ಬ್ಯಾಂಗಲ್ ಅಂದರೆ ಫಸ್ಟ್ ತರಿಸಿರೋದಲ್ಲ. ಸೊ ಈ ವಿಡಿಯೋದಲ್ಲಿ ಫಸ್ಟ್ ತೋರಿಸ್ತಾ ಇರೋಂಥ ಬಳೆ. ಪಿಕ್ಚರ್ ಕೂಡ ಹಾಕ್ತೀನಿ ಸೈಡಲ್ಲಿ, ಇದ್ರದ್ದು ಒರಿಜಿನಲ್ ಪಿಕ್ಚರು. ವಿಡಿಯೋಲ್ಲಿ ಹೇಗೆ ಕಾಣಿಸ್ತಾವೋ ಗೊತ್ತಿಲ್ಲ, ಬಟ್ ನೀವು ತರಿಸ್ಕೊಂಡು ನೋಡಿ, ನಿಜವಾಗ್ಲೂ ಕಳೆದೋಗ್ತೀರಾ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಆಪ್ಷನ್ ಕೂಡ ಇರುತ್ತೆ, ರಿಟರ್ನ್ ಕೂಡ ಮಾಡ್ಬೋದು. ಇಷ್ಟ ಆಗಿಲ್ಲ ಅನ್ನೋ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಈಗ ತೋರಿಸ್ತಾ ಇರೋ ಎಲ್ಲ ಕಲೆಕ್ಷನ್ಸು ಅಷ್ಟು ಬ್ಯೂಟಿಫುಲ್ ಆಗಿದೆ. ಇದೊಂದು ಫಸ್ಟ್ ಬ್ಯಾಂಗಲ್ ಅಂದು. ಇವಾಗ ತುಂಬ ಟ್ರೆಂಡಿಂಗಲ್ಲಿರೋದು ಲೋಟಸ್ ಜ್ಯುವೆಲ್ಸ್. ಅಂದರೆ ಲೋಟಸ್ ಡಿಸೈನಲ್ಲಿ ಜ್ಯುವೆಲ್ಸ್ಗಳು, ನೆಕ್ ಪೀಸ್ ಆಗಿರ್ಬೋದು, ಬ್ಯಾಂಗಲ್, ಓಲೆ ಎಲ್ಲ ಆಗಿರ್ಬೋದು. ಸೊ ಅದೇ ಥರ ಬ್ಯಾಂಗಲ್ ಕೂಡ ಅವೈಲೇಬಲ್ ಇದೆ. ಲೋಟಸ್ ಡಿಸೈನ್ ಬರುತ್ತೆ, 2 ಬ್ಯಾಂಗಲ್ ಬರುತ್ತೆ. ಸೊ ವೆರಿ ಬ್ಯೂಟಿಫುಲ್ ಇದು, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಸೈಜಸ್ ಎಲ್ಲ ಥರ ಸೈಜು ಅವೈಲೇಬಲ್ ಇದೆ. 2.8 10ವರೆಗೂ ನಿಮಗೆ ಸೈಜಸ್ ಇದೆ. ನಿಮ್ಗೆ ಯಾವ ಸೈಜ್ ಬೇಕದು ಆರ್ಡರ್ ಮಾಡ್ಕೊಳ್ಬೋದು. ಸೊ ಪಿಂಕ್ ಆ್ಯಂಡ್ ಗ್ರೀನ್ ಸಖತ್ತಾಗಿ ಇದೆ ಕಾಂಬಿನೇಷನ್ನು. ಬೇರೆ ಕಲರ್ಸು ಸಿಗುತ್ತೆ ನಿಮ್ಗೆ ಇದರಲ್ಲಿ. ಗ್ರೀನ್ ಸಿಗುತ್ತೆ ಆ್ಯಂಡ್ ರೆಡ್ಡು ಕೂಡ ಸಿಗುತ್ತೆ. ಬಟ್ ನಾನು ಹೈಲಿ ರೆಕಮೆಂಡ್ ಮಾಡೋದು ಇದೇ ಕಲರ್ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್, ಅಲ್ಟಿಮೇಟ್. ಸೊ ಲೋಟಸ್ ಪಿಂಕಲ್ಲಿರೋದ್ರಿಂದ ಸೊ ಪರ್ಫೆಕ್ಟ್ ಅಂತ ಹೇಳ್ತೀನಿ. ಇದು ಒಂದು ಸೆಟ್. ನೆಕ್ಸ್ಟ್ ಒಂದು ಬಂದು ಟ್ರೆಡಿಷ್ನಲ್ ಬ್ಯಾಂಗಲ್ಲು. ಸ್ವಲ್ಪ ಹತ್ತಿರದಿಂದ ವಿಡಿಯೋ ಮಾಡ್ತೀನಿ, ಅವಾಗ ನಿಮಗೆ ಕ್ಲಾರಿಟಿ ಗೊತ್ತಾಗತ್ತೆ. ಸೊ ರೂಬಿ ಸ್ಟೋನ್ ಇದೆ, ಮೆರೂನ್ ಆ್ಯಂಡ್ ಗ್ರೀನಲ್ಲಿ ಬಂದಿದೆ. ತುಂಬ ಯೂನಿಕ್ ಆಗಿದೆ. ಮ್ಯಾಟ್ ಫಿನಿಶಿಂಗಲ್ಲಿ ಬರುತ್ತೆ ಇದು. ಸೈಜಸ್ ಕೂಡ ಅವೈಲೇಬಲ್ ಇದೆ. ತುಂಬ ಕಡಿಮೆ ರೇಟು. ನೀವು ರೇಟ್ ಒಂದ್ಸಲ ಚೆಕ್ ಮಾಡಿದರೆ ಗೊತ್ತಾಗತ್ತೆ. ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ರೇಟು.
2 ಬ್ಯಾಂಗಲ್ಸ್ ಬರುತ್ತಿದೆ, ಆ ಕಡೆ ಒಂದು ಈ ಕಡೆ ಒಂದು ಇದನ್ನ ವೇರ್ ಮಾಡ್ಬೋದು. ನಾನು ಸ್ವಲ್ಪ ದೊಡ್ಡ ಸೈಜ್ ತಗೊಂಡ್ಬಿಟ್ಟೆ, ನಿಮ್ಮ ಸೈಜನ್ನು ನೋಡ್ಕೊಂಡು ನೀವು ತಗೊಳ್ಳಿ. ಸೊ 2.8 ಆಗಿದ್ರೆ ಸಾಕಾಗ್ತಿತ್ತು. ಸಮ್ ಟೈಮ್ ಸೈಜಸ್ ಕಮ್ಮಿ ಇರುತ್ತೆ ಅನ್ಕೊಂಡು 2.10 ತಗೊಂಡೆ ನಾನು. ಒಂದು ಸ್ವಲ್ಪ ಲೂಸ್ ಆಗುತ್ತೆ, ಬಟ್ ಬ್ಯಾಂಗಲ್ಸ್ ಸಿಂಗಲ್ ಆಗಿ ವೇರ್ ಮಾಡೋದ್ರಿಂದ ನೋ ಪ್ರಾಬ್ಲಮ್. ನನಗೆ ತುಂಬ ಇಷ್ಟವಾದಂಥ ಬಳೆ ಇದು. ಮತ್ತು ಇದನ್ನು ನನ್ನ ಪೇಜಿಂದ ಸಾಕಷ್ಟು ಜನ ಪರ್ಚೇಸ್ ಮಾಡಿದಂಥ ಬಳೆ ಇದು. ಸೊ ಎಲ್ಲರೂ ಇದನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಹತ್ತಿರದಿಂದ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ವೆರಿ ಬ್ಯೂಟಿಫುಲ್. ನೆಕ್ಸ್ಟ್ ಮುತ್ತಿನ ಬಳೆ. ಸೊ ಇದು ಹಳೇ ಟ್ರೆಡಿಷನ್ ಅಂತಾನೆ ಹೇಳ್ಬೋದು. ಮದುವೆಗಳೆಲ್ಲ ಇದ್ರೆ ಸೈಡ್ಗೆ ಈ ಮುತ್ತಿನ ಬಳೆಗಳು ಹಾಕೊಳ್ತಿದ್ವಿ ನಾವು. ಗ್ರೀನ್ ಬಳೆ ಜೊತೆ ಸೈಡ್ಗೆ ಬ್ಯಾಂಗಲ್ಸ್ ಹಾಕ್ತಿದ್ವಿ ಈ ಥರ. ಸೊ ಅದೇ ನನಗೆ ಇಷ್ಟ. ನನಗೆ ಪ್ಲೇನ್ ಬಳೆ ಹಾಕಿದಾಗೆ ಈ ಥರ ಮುತ್ತಿನ ಬಳೆ ಹಾಕ್ಕೊಂಡ್ರೆ ಎಲಿಗೆಂಟ್ ಆಗಿರುತ್ತೆ. ಆ್ಯಂಡ್ ಈ ರೀತಿ ರೆಡ್ ಮತ್ತು ಗ್ರೀನ್ ಮಧ್ಯ ಒಂದೊಂದು ಪರ್ಲ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಸ್ಟೋನ್ಸ್ ಕೊಟ್ಟಿದ್ದಾರೆ. ಸೊ ಬೀಡ್ಸ್ ವೈಟ್ ಅಂದರೆ ಕ್ರೀಮ್ ಕಲರಲ್ಲಿ ಬೀಡ್ಸ್ ಬರುತ್ತೆ, ವೈಟು ಅಲ್ಲ, ಕ್ರೀಮಿಶ್ ಆಗಿರುತ್ತೆ ಕಲರು. ತುಂಬ ಚೆನ್ನಾಗಿದೆ. ಇದು 4 ಬ್ಯಾಂಗಲ್ ಬರುತ್ತೆ. ಸೊ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದೊಂದು ಸೆಟ್ ನಾನು ಮೀಶೋಯಿಂದಾನೇ ತರಿಸಿದ್ದು. ಈ ರಾಜಸ್ಥಾನಿ ಸ್ಟೈಲಲ್ಲಿ ಇನ್ನೊಂದು ಜೊತೆ ರಾಜವಾಡಿ ಜ್ಯುವೆಲ್ಸ್ ಅಂತಾರಲ್ಲ, ಆ ರೀತಿಯಲ್ಲಿ ತರಿಸ್ಕೊಂಡಿದ್ದೀನಿ. ಇದು 4 ಬ್ಯಾಂಗಲ್ ಬರುತ್ತೆ, ವೈಟ್ ಪರ್ಲ್ ಬರುತ್ತೆ ಆ್ಯಂಡ್ ರೆಡ್ ಮೆರೂನ್ ಒಳಗಡೆ ಸ್ಟೋನ್ ರೀತಿಯಲ್ಲಿ ಮಾಡಿದ್ದಾರೆ. ಹಾಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಕೈಗೆ ಬಳೆ. ಇದನ್ನು ಅಂದರೆ ನೀವು ಸೈಡ್ ಬ್ಯಾಂಗಲ್ ಆಗಿ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಳೆಗಳ ಜಾಸ್ತಿ ಬಳೆ ಹಾಕೊಂಡಾಗ ಮಧ್ಯದಲ್ಲಿ ಅಥವಾ ಇಲ್ಲ ಸೈಡ್ ಬ್ಯಾಂಗಲ್ಸ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ನಾನು ಸಾಮಾನ್ಯವಾಗಿ ನನ್ನ ರೀಲ್ಸ್ಗಳು ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಸೈಡ್ ಬ್ಯಾಂಗಲ್ ಆಗಿ ಇದನ್ನು ಸಾಕಷ್ಟು ವಿಡಿಯೋದಲ್ಲಿ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಒಂಥರ ಯೂನಿಕ್ ಇದು. ಯಾಕಂದರೆ ನಮ್ಮ ಸೌತ್ ಇಂಡಿಯನ್ಸ್ ನಾವು ಇದನ್ನು ಜಾಸ್ತಿ ಈ ಥರದ್ದೆಲ್ಲ ಹಾಕಲ್ಲ, ಬಟ್ ಇದು ನಮಗೆ ರಾಜವಾಡಿ ಥರ ಅಂತ ಅನಿಸಲ್ಲ, ಒಂಥರ ಯೂನಿಕ್ ಆಗಿರುತ್ತೆ. ಸೊ ಮಸ್ಟ್ ಬೈ ಅಂತ ಹೇಳ್ತೀನಿ ಇದನ್ನು. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಅಂದರೆ ಎಲ್ರಿಗೂ ಫೇವ್ರೇಟು, ನನಗೂ ಫೇವ್ರೇಟು. ಸೊ ನಾನು ಸಿಲ್ಕ್ ಥ್ರೆಡಲ್ಲಿ ಈ ಥರ ಒಂದು ವೈನ್ ಕಲರಲ್ಲಿ ಮೆಜಂತ ಅಂತಿರೋ, ವೈನ್ ಅಂತಿರೋ ನೋಡಿ, ಈ ಕಲರ್ಸಲ್ಲಿ ಹೆವಿ ಕುಂದನ್ ವರ್ಕ್ ಇರೋವಂಥ ಬ್ಯಾಂಗಲ್ಸ್ ಇದು. ಮಧ್ಯೆ ಸ್ವಲ್ಪ ದಪ್ಪ ಬ್ಯಾಂಗಲ್ಸ್ ಬರುತ್ತೆ, ಸೈಡ್ 2 ಬರುತ್ತೆ. ನೀವು ಇದನ್ನು ಯಾವ ರೀತಿಯಲ್ಲಿ ಬೇಕಾದರೂ ವೇರ್ ಮಾಡ್ಬೋದು, ಸಿಂಗಲ್ ಆಗಿ ವೇರ್ ಮಾಡ್ಬೋದು, ಇಲ್ಲ ಇದು ಅಷ್ಟೇ ಸ್ವಲ್ಪ ಸೈಜ್ ನಾನು ದೊಡ್ಡದೇ ತಗೊಂಡ್ಬಿಟ್ಟೆ, ಬಟ್ ಪರವಾಗಿಲ್ಲ, ಹಾಕೊಂಡಾಗ ಈ ರೀತಿ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ತುಂಬ ಯೂನಿಕ್ ಆಗಿದೆ, ಚೆನ್ನಾಗಿದೆ. 6 ಬ್ಯಾಂಗಲ್ಸ್ ಬರುತ್ತೆ, ಹೆವಿ ಕುಂದನ್ ವರ್ಕ್ ಇದು. ನಿಜವಾಗ್ಲೂ ಈ ವರ್ಕ್ಗೂ ನಾನು ಕೊಟ್ಟಿರೋ ರೇಟ್ಗೂ ವ್ಯತ್ಯಾಸ ತುಂಬ ಇದೆ. ಯಾಕಂದರೆ ಇದು ತುಂಬ ಕಮ್ಮಿ ಪ್ರೈಸಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಬಟ್ ವರ್ಕ್ ಮಾಡಿರೋದು ನೋಡಿದರೆ ಇದಕ್ಕೆ 600-700 ರೂಪಾಯಿ ಕೊಟ್ಟರು ಕಮ್ಮಿನೇ. ಬಟ್ ಅಷ್ಟು ದುಡ್ಡು ನಾನು ಪೇಡ್ ಮಾಡಿಲ್ಲ ಇದಕ್ಕೆ. 200-300 ರೇಂಜ್ ಒಳಗಡೆ ನಾನು ಪೇಡ್ ಮಾಡಿರೋದು. ಸಖತ್ತಾಗಿದೆ. ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಇನ್ನೊಂದು ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ಲು. ಇದು ಅಷ್ಟೇ, ಕ್ವಾಲಿಟಿ ಅಂತೂ ಆಸಮ್. ಎಷ್ಟು ಸಲ ಯೂಸ್ ಮಾಡಿದ್ದೀನಿ ನೋಡಿ, ಏನೂ ಆಗಿಲ್ಲ, ಕಲರ್ ಕೂಡ ಹೋಗಿಲ್ಲ. ನೀರಿಗೆ ಹಾಕಬೇಡಿ, ಸ್ವಲ್ಪ ಮೇಂಟೆನೆನ್ಸ್ ಚೆನ್ನಾಗಿದ್ದರೆ, ಆರ್ಗನೈಸ್ಡ್ ಆಗಿ ಇಟ್ಟಿದ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಹೇಗೆ ಬ್ಯಾಂಗಲ್ಸ್ನ ಆರ್ಗನೈಸ್ ಮಾಡ್ತೀನಿ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಏನೂ ಆಗಲ್ಲ, ಕಲರ್ಸ್ ಹೋಗಲ್ಲ, ಏನೂ ಆಗಲ್ಲ. ಸೊ ವೇರ್ ಮಾಡಿದಾಗ ಸ್ವಲ್ಪ ನೀರು ಟಚ್ ಆಗ್ದಂಗೆ ನೋಡ್ಕೊಳ್ಳಿ, ಆವಾಗ ಎಷ್ಟು ವರ್ಷ ಇಟ್ಟರು ಇದೇ ರೀತಿ ಇರುತ್ತೆ ನಿಮಗೆ. ಕ್ವಾಲಿಟಿ ಅಂತೂ ಆಸಮ್ ಇದು. ಇದು ಕೂಡ ಸೈಜಸ್ ಅವೈಲೇಬಲ್ ಇದೆ. ನಾನು 2.8 ಮಾಡ್ಕೊಂಡಿದ್ದೆ, ಕರೆಕ್ಟಾಗಿ ಇದೆ. ಸಿಂಗಲ್ ಬ್ಯಾಂಗಲ್ ಆಗಿ ವೇರ್ ಮಾಡ್ಬೋದು, ಇಲ್ಲ ಸೊ ಹಿಂದ್ಗಡೆ ಜಾಸ್ತಿ ಬಳೆ ಹಾಕಿದಾಗ ಅಥವಾ ಮಧ್ಯದಲ್ಲಿ ಬಳೆ ಆಗಿ ನೀವು ಇದನ್ನ ಯಾವ ಥರ ಬೇಕಾದ್ರೆ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ನೀವು ಇದನ್ನು ನಿಮ್ಮ ಸ್ಟೈಲಿಗೆ ತಕ್ಕ ಹಾಗೆ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇದು ಕೂಡ 200-300 ರೂಪಾಯಿ ಒಳಗಡೆ ಸಿಗುತ್ತೆ. ಪ್ರತಿಯೊಂದ್ರದ್ದು ರೇಟ್ ಹಾಕ್ತೀನಿ, ನೋಡ್ಕೊಳ್ಳಿ. ಈ ಬ್ಯಾಂಗಲ್ಸ್ನ ನಾನು ಐ ಥಿಂಕ್ ಹಳೆ ಯಾವುದೋ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅನಿಸುತ್ತೆ. ಇದನ್ನು ಕೋವಿಡ್ ಟೈಮಲ್ಲಿ ನಾನು ತರಿಸ್ಕೊಂಡಿದ್ದು. ಇನ್ನೂ ಕ್ವಾಲಿಟಿ ಹಾಗೆ ಇದೆ. ಇದು ತುಂಬ ಚೆನ್ನಾಗಿದೆ. ಇದರ ಲಿಂಕ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸಿಕ್ಕರೆ ಖಂಡಿತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಹೆಂಗಿದೆ ಅಂದರೆ ಇದು
ಎವರ್ ಗ್ರೀನ್ ಅಂತ ಹೇಳ್ಬೋದು. ಸ್ಟೋನ್ಸ್ ಒಂದು ಸ್ಟೋನ್ ಕೂಡ ಆ ಕಡೆ ಈ ಕಡೆ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೊ 2017ರಲ್ಲಿ ನಾನು ತರಿಸಿದ್ದು, 17-18 ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ನಾನು ತರಿಸ್ಕೊಂಡಿದ್ದೆ. ವೇರ್ ಮಾಡ್ತಾನೆ ಇದ್ದೀನಿ, ಬಟ್ ಎಲ್ಲೂ ಕೂಡ ಏನೂ ಡ್ಯಾಮೇಜ್ ಆಗಿಲ್ಲ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಈ ಬಳೆದು. ಲಿಂಕ್ ಸಿಕ್ಕರೆ ಖಂಡಿತ ಇದ್ರದ್ದು ಹಾಕಿರ್ತೀನಿ, ಸೊ ಚೆಕ್ಔಟ್ ಮಾಡಿ. ಇದೆರಡೇ ಸಿಂಗಲ್ ಪೀಸ್ ಬರಲ್ಲ, ಇದ್ರ ಜೊತೆಗೆ ಸೈಡ್ ಬ್ಯಾಂಗಲ್ಸ್ ಕೂಡ ಬರುತ್ತೆ. ಅದೆಲ್ಲೆಲ್ಲೋ ಮಿಕ್ಸ್ ಆಗಿದೆ. ಸೊ ಇದು ಜಾಸ್ತಿ ಬಳೆ ಇದೆ, ಇದ್ರ ಜೊತೆಗೆ ಸಣ್ಣ ಸಣ್ಣ ಬಳೆಗಳು ಕೂಡ ಬರುತ್ತೆ. ಸೊ ಲಿಂಕ್ ಸಿಕ್ಕರೆ ಇದನ್ನು ಮಿಸ್ ಮಾಡದೆ ಹಾಕ್ತೀನಿ, ಚೆಕ್ಔಟ್ ಮಾಡಿ. ಸಿಲ್ಕ್ ಥ್ರೆಡ್ ಕುಂದನ್ ಬ್ಯಾಂಗಲ್ಸ್ ಫಸ್ಟ್ ಒಂದು ತರಿಸಿದ್ಕೆ ನಂಗೆ ತುಂಬ ಇಷ್ಟ ಆಗಿ, ಸೇಮ್ ಪ್ಯಾಟರ್ನು ಸೇಮ್ ಡಿಸೈನಲ್ಲಿ ನನಗೆ ಇನ್ನೊಂದು ರಾಯಲ್ ಬ್ಲೂ ಬೇಕಾಗಿತ್ತು. ಯಾವುದೋ ಒಂದು ಫಂಕ್ಷನ್ಗೆ ವೇರ್ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಆ ಸೀರೆಗೆ ಅಂತ ತರಿಸ್ಕೊಂಡೆ. ಸೊ ಇದು ಅಷ್ಟೇ, ಸೈಜ್ ಸ್ವಲ್ಪ ದೊಡ್ಡ ತಗೊಂಡೆ ನಾನು. ನಿಮ್ಮ ಸೈಜ್ ನೋಡ್ಕೊಂಡು ನೀವು ಕರೆಕ್ಟಾಗಿ ತಗೊಳ್ಳಿ. ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನನ್ನ ಬರ್ಡೇ ಇದೆ April 2, ಅವತ್ತು ನನ್ನ ಸ್ಯಾರಿ ಪ್ಯಾರೆಟ್ ಗ್ರೀನ್ ಆ್ಯಂಡ್ ರಾಯಲ್ ಬ್ಲೂ ಬಾರ್ಡರ್ ಇದೆ, ಅದಕ್ಕೆ ಸಾಧ್ಯವಾದರೆ ವೇರ್ ಮಾಡ್ತೀನಿ ಇದನ್ನು. ತುಂಬ ಯೂನಿಕ್ ಆಗಿದೆ. ಈ ಕುಂದನ್ ವರ್ಕ್ ಅಂತೂ ಅಲ್ಟಿಮೇಟ್. ಇದನ್ನು ಕೂಡ ನಾನು ಸಾಕಷ್ಟು ಬಾರಿ ಯೂಸ್ ಮಾಡಿದ್ದೀನಿ, ಏನೂ ಆಗಿಲ್ಲ. ಸೊ ಅದೇ ನಾವು ಮೇಂಟೈನ್ ಮಾಡೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಇದು ಅಷ್ಟೇ, ನಿಮಗೆ 200-300 ರೂಪಾಯಿ ಒಳಗಡೆ ಸಿಗುತ್ತೆ 6 ಬಳೆ. ನೀವು ಇದನ್ನು ಈ ಥರ ಸಿಂಗಲ್ ಆಗಿ ವೇರ್ ಮಾಡ್ಬೋದು, ಇಲ್ಲ ಇದನ್ನು ಒಂದೇ ವೇರ್ ಮಾಡ್ಬೋದು, ಇಲ್ಲ 3 ಸೇರಿಸಿ ವೇರ್ ಮಾಡ್ಬೋದು, ಇಲ್ಲ 6 ಬಳೆ ಒಂದೇ ಕೈ ವೇರ್ ಮಾಡ್ಬೋದು. ಸೊ ಯುವರ್ ಸ್ಟೈಲ್. ಇದು ಹಳೆಯ ಟ್ರೆಡಿಷನ್ ಅಂದರೆ ಕಾಸಿನ ಜ್ಯುವೆಲ್ಸ್ಗಳು ಅಥವಾ ಪಂಚಲೋಹದ ಜ್ಯುವೆಲ್ಸ್ಗಳು ವೆರಿ ಟ್ರೆಡಿಷ್ನಲ್ ಆಗಿತ್ತು ಹಿಂದಿನ ಕಾಲದಲ್ಲಿ. ಅದೇ ಥರ ನಂಗೆ ತುಂಬ ಇಷ್ಟ ಆಗಿ ಈ ಕಾಯಿನ್ ಬ್ಯಾಂಗಲ್ಸು ಆ್ಯಂಡ್ ಪಂಚಲೋಹದಿದು 1 ಗ್ರಾಮ್ ಗೋಲ್ಡ್ ಅಂತಾರಲ್ಲ, ಆ ರೀತಿ ಗೋಲ್ಡ್ ಪ್ಲೇಟೆಡ್ ಕಂಪ್ಲೀಟು. ಇದು ಅಷ್ಟೇ, ನಾನು ಇದನ್ನು ತರಿಸಿದ್ದು ಕೋವಿಡ್ ಟೈಮಲ್ಲಿ. ನೀರಿಗೆ ಹಾಕ್ತಾನೆ ಇದ್ದೀನಿ. ಇದನ್ನಂತೂ ನೀವು 100% ಪರ್ಚೇಸ್ ಮಾಡಿ. ಯಾಕಂದರೆ ಇದು ಎಷ್ಟು ಜನ ಕೇಳಿದ್ದಾರೆ ಅಂದರೆ ಗೋಲ್ಡಾ ಅಂತ. ಈಗಲೂ ಅದರ ಒಂದು ವರ್ಚಸ್ ಹೋಗಿಲ್ಲ, ಅದೇ ರೀತಿ ಒಂದು ಕ್ವಾಲಿಟಿ ಮೇಂಟೈನ್ ಆಗಿದೆ. ಯಾಕಂದರೆ ನೀರಿಗೆ ಹಾಕಿದರೆ ಸಾಮಾನ್ಯವಾಗಿ ಹಾಳಾಗುತ್ತೆ ಅಂತಾರೆ, ಬಟ್ ಪಂಚಲೋಹ ನಾವು ಎಷ್ಟು ನೀರಿಗೆ ಹಾಕ್ತೀವೋ ಅಷ್ಟು ಶೈನ್ ಬರುತ್ತೆ. ಅದಕ್ಕೆ ಉದಾಹರಣೆ ಈ ಬ್ಯಾಂಗಲ್. ಇದನ್ನು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ, ತುಂಬ ಯೂನಿಕ್ ಬ್ಯಾಂಗಲ್ ಇದು. ಇದನ್ನು ಯಾರು ಆರ್ಟಿಫಿಷಿಯಲ್ ಅನ್ನಕ್ಕೆ ಸಾಧ್ಯವೇ ಇಲ್ಲ, ಗೋಲ್ಡ್ ಅಂತಲೇ ಕೇಳ್ತಾರೆ ನೀವು ಹಾಕಿದಾಗ. ನನಗೆ ಎಷ್ಟೋ ಜನ ಇದನ್ನು ಕೇಳಿದ್ದಾರೆ ಗೋಲ್ಡಾ ಅಂತ. ಸೊ ಗೋಲ್ಡನ್ನೇ ಮೀರಿಸೋ ಅಷ್ಟು ಚೆನ್ನಾಗಿದೆ. ಸೊ ಸಿಂಗಲ್ ಬಳೆಯಾಗಿ ಯೂಸ್ ಮಾಡ್ಬೋದು, ಅಥವಾ ನೀವು ಗ್ರೀನ್ ಬಳೆ ಜೊತೆಗೆ ಅಥವಾ ಮೆರೂನ್ ಬಳೆ ಜೊತೆಗೆ ಮಧ್ಯೆ ಅಥವಾ ಸೈಡ್ ಬ್ಯಾಂಗಲ್ ಆಗಾದರೂ ಯೂಸ್ ಮಾಡ್ಬೋದು. ನಾನು ಸಾಮಾನ್ಯವಾಗಿ ಸಿಂಗಲ್ ಬ್ಯಾಂಗಲ್ ಹಾಕ್ಕೊಳ್ತಾ ಇರ್ತೀನಿ, ಆವಾಗ ಸಾಕಷ್ಟು ಜನ ಕೇಳಿದ್ದಾರೆ. ಇದಂತೂ ನಿಮ್ಗೆ ಎವರ್ ಗ್ರೀನ್ ಇದು, ಇದನ್ನು ಮಿಸ್ ಮಾಡಲೇಬೇಡಿ. ಈ ಬ್ಯಾಂಗಲ್ನ ಗೋಲ್ಡ್ ಪ್ಲೇಟೆಡ್ ಇಷ್ಟಪಡೋರು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಇದನ್ನು. ಇಷ್ಟೊತ್ತು ಪಾರ್ಟ್ 1 ವಿಡಿಯೋ ನೋಡಿದ್ದೀರಾ. ನನ್ನ ಯಾವ ಒಂದು ಬ್ಯಾಂಗಲ್ ಕಲೆಕ್ಷನ್ ನಿಮಗೆ ತುಂಬ ಇಷ್ಟ ಆಯಿತು, ಅಥವಾ ನೀವು ಯಾವುದನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೀವು ವಿಡಿಯೋ ನೋಡಿರೋರು ಪರ್ಚೇಸ್ ಮಾಡಲೇಬೇಕು ಅಂತ ನಾನೇನು ನಿಮ್ಗೆ ಹೇಳಲ್ಲ, ಬಟ್ ನನಗನ್ಸಿದ್ದು ಹಾನೆಸ್ಟ್ ರಿವ್ಯೂವನ್ನು ಕೊಟ್ಟಿದ್ದೀನಿ. ಅದೆಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಿಮ್ಗೆ ಯಾವ್ದು ಬೇಕಾದ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಎಲ್ಲನೂ ಪರ್ಚೇಸ್ ಮಾಡಿಕೊಂಡ್ರು ಬೆಟರೇ, ಅಷ್ಟು ಚೆನ್ನಾಗಿದೆ. ಬಳೆಗಳನ್ನ ಇಷ್ಟಪಡೋರಿಗೆ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮಗೆ ಯಾವ ಬ್ಯಾಂಗಲ್ಸ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನ ಮರಿಬೇಡಿ. ನನಗೂ ಒಂಥರ ಖುಷಿ ಆಗುತ್ತೆ. ನಾನು ತುಂಬ ಸರ್ಚ್ ಮಾಡಿ ಯಾವ ಒಂದು ಪ್ರಾಡಕ್ಟ್ಗಳನ್ನು ತರಿಸ್ಕೊಂಡಿರ್ತೀನಿ, ಅದು ಯಾರಾದ್ರು ಚೆನ್ನಾಗಿದೆ ಅಂದಾಗ ನನಗೂ ಖುಷಿ ಆಗುತ್ತೆ. ನಾನು ಕೊಟ್ಟಿರೋ ದುಡ್ಡು ಮರ್ತೆ ಹೋಗುತ್ತೆ, ನನಗೆ ಅಷ್ಟು ಖುಷಿ ಆಗುತ್ತೆ. ಆಲ್ಮೋಸ್ಟ್ ನಾನು ಹಾಕೊಂಡಾಗ ಆ ಬಳೆಗಳನ್ನು ವೇರ್ ಮಾಡಿದಾಗ ಸಾಕಷ್ಟು ಜನ ಕಾಂಪ್ಲಿಮೆಂಟ್ ಕೊಡ್ತಾನೆ ಇರ್ತಾರೆ, ತುಂಬ ಚೆನ್ನಾಗಿದೆ ನಿಮ್ಮ ಕಲೆಕ್ಷನ್ಸ್ ಅಂತ. ಪ್ರತಿಯೊಂದು ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾನೆ ಇರ್ತಾರೆ. ನನ್ನ ವ್ಯೂವರ್ಸ್ ನನಗೆ ಹೇಳಿದಾಗ ಇನ್ನೂ ಖುಷಿ ಆಗುತ್ತೆ. ಈ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಒಂದು ಒಳ್ಳೆ ರೇಟಲ್ಲಿ ಇವಾಗ ಮೀಶೋ 85% ಆಫರ್ ಕೂಡ ನಡೀತಾ ಇದೆ, ಮೆಗಾ ಸೇಲ್ ನಡೀತಾ ಇದೆ. ಸೊ ಇನ್ನೂ ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಪೇ ಮುಖಾಂತರ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಇನ್ನೂ ಡಿಸ್ಕೌಂಟ್ ಕೂಡ ಸಿಗ್ತಾ ಇರುತ್ತೆ. ಸೊ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರುತ್ತೆ, ಅಥವಾ ನಿಮ್ಗೆ ರಿಟರ್ನ್ ಆಪ್ಷನ್ ಇರುತ್ತೆ, ಎಕ್ಸ್ಚೇಂಜ್ ಆಪ್ಷನ್ ಇರುತ್ತೆ. ಸಾಕಷ್ಟು ನಿಮಗೆ ಬೆನಿಫಿಟ್ಸ್ ಇದೆ ಮೀಶೋಲ್ಲಿ. ಸೊ ಯಾವುದೇ ರೀತಿ ಮೋಸ ಇಲ್ಲ, ನೀವು ಕಣ್ಣು ಮುಚ್ಕೊಂಡು ಆರ್ಡರ್ ಮಾಡ್ಬೋದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಒಂದು ಕಲೆಕ್ಷನ್ಸನ್ನ ನಾನು ತೋರಿಸಿದ್ದೀನಿ. ಸೊ ಪಾರ್ಟ್ 2ಗೆ
2ಗೆ ವೆಯ್ಟ್ ಮಾಡ್ತಾ ಇರಿ. ಪಾರ್ಟ್ 2 ಬ್ಯಾಂಗಲ್ಸ್ ಕಲೆಕ್ಷನ್ ವಿಡಿಯೋನ ಹಾಕ್ತೀನಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಇಷ್ಟೊತ್ತು ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಪಾರ್ಟ್ 2 ಅಲ್ಲಿ ಮತ್ತೆ ಸಿಗ್ತೀನಿ.